ಇವಂತಿಂದ ಹೇಳಿದ್ರೆ ನಮ್ಮನ್ನು ಕೇಳೋ ಕಷ್ಟಕ್ಕೆ ರೈತರ ಕಷ್ಟಕ್ಕೆ ಕೇಳೋರಿಲ್ಲ ಸರ್. ಏನು ಮಾಡ್ಬೇಕು ನಿಮ್ಮಂಥರ ಮನೆ ಕೆಲಸ ಮಾಡಿದ್ರೆ ಸರ್ ಎಲ್ಲರೂ ₹100 ಕೊಡ್ತಾರೆ. ಒದಿಸ್ಕೊಡ್ಬೇಕು, ಸರ್ಕಾರನೇ ಒದಿಸ್ಕೊಡ್ಬೇಕು. ಏನು ಮಾಡ್ತಾರೆ ನನಗೆ ಒಂದು ತಲೆ ಓಡೋಲ್ಲ ಸರ್. ನಾವು ಹೊರಗಡೆ ಪ್ರಪಂಚನ ಗೊಬ್ಬರ ಔಷಧಿ ಗೊಬ್ಬರ ಹಾಕಿ ಏನಿಲ್ಲ ಸರ್ ಮೈ ಮೇಲೆ. ನೀವು ಅಳಬೇಡಿ, ಅದಕ್ಕೆ ಯಾಕೆ ಹೇಳ್ತೀವಿ ಅಂತಂದರೆ ಈಗ ನಮ್ಮ ಜನಪ್ರತಿನಿಧಿಗಳೇ ನಮಗೆ ಆಧಾರ ಈಗ ಸದ್ಯಕ್ಕೆ. ಕೆಲವೊಂದು ಸರಿ ಕಾನೂನುಗಳು ತೊಡಕಿದ್ದಾಗಲೂ ಕೂಡ ಜನಪ್ರತಿನಿಧಿಗಳಿಂದನೇ ಕೆಲವು ಕೆಲಸ. ಓಹೋ, ನಿಮ್ಮದು ಇದೇ ಜಾಗ 1 ಎಕರೆ ಬಂದಿದೆ ನಿಮ್ಮದು? 1 ಎಕರೆ ಬಂದಿದೆ. ಕಣನ ಇದು ನೋಡಿ ಕಣ. ಏನವ್ರೆ ಪುಟ್ಟ ಸ್ವಚ್ಛಂದವಾಗಿ ಗದ್ದೆ ಮಾಡ್ಕೊಂಡಿದ್ರು. ಈಗ ಹಾಳು ಮಾಡ್ಕೊಳ್ತಾರೆ. ಒಂದೇ ಒಂದು ದಿನ ಸಾಕು, ಒಕ್ಕಲು ಮಾಡ್ದಂಗೆ ಮಾಡ್ಬಿಡ್ತಾರೆ ಆನೆ ಅಲ್ಲ. ಮಾಡಿ ಓಹೋ, ಆ ಸ್ಥಳದಲ್ಲಿ ಬಂದಿದೆ. ಅಲ್ಲಿಂದ ಹಾಗೆ ಬಂದು ಇಟ್ಟಲ್ಲೆಲ್ಲ ಫುಲ್ ಒಕ್ಕಲು ಮಾಡ್ದಂಗೆ ಆಗಿದೆ. ಹಾಂ ಅಲ್ಲಿ ಅಲ್ಲಿ ಅವ್ರಿಗೆ ಹೋಗಿ ಅಲ್ಲಿ TC ಹತ್ರ ಹೋಗಿ ಸರ್, ಅಲ್ಲಿ ಹತ್ತಕ್ಕೆ ಬರದಿರ್ಬೇಕು. ಅಲ್ಲಿಂದ ಹೋಗಿ ಮತ್ತೆ ಹಿಂಗೆ ಅಡ್ಡಿ ತಿರುಗಿ ಅಲ್ಲ ಕರೆಂಟ್ ಎಲ್ಲ ಇರುತ್ತೆ. ಓಕೆ, ಅಲ್ಲಿ ಲೈಟ್ ಕಂಬದ ಹತ್ರ ಸರ್ ಅಲ್ಲಿ ಹತ್ತೇವೆ. ಅಲ್ಲಿ ಹತ್ತಿ ಮರ ಬಂದು ನೋಡ್ರಿ ಸರ್. ಸರ್ಕಾರಿ ಜಾಗದ ಅಲ್ಲಿ ಓಣಗಾಶಿ ಅಲ್ಲಿ ಹೋಗಿದ್ದಾವೆ. ನಿನ್ನೆ ಗಾರ್ಡ್ ಫಾರೆಸ್ಟರ್ ಬಂದು ಹೇಳಿದರು. ಏನಂದ್ರು? ಅರ್ಜಿ ಸಲ್ಲಿಸ್ರಿ ಅಂತ ಹೇಳಿದರು. ಸಲ್ಲಿಸಿಲ್ಲ. ನಮ್ಮ ಡಾಕ್ಯುಮೆಂಟೇ ಇಲ್ಲ ಸರ್. ಅಂತ ಮಾಡೋದು ನಮ್ಮ ತಂದೆ ಹೆಸರಿಗೆ ಅದಾವೆ. ಇವರು ತಮ್ಮದಿರು ಮಾಡೋಣಂದ್ರೆ ಬರೋದಿಲ್ಲ. ನಾನಂತ ಮಾಡೋದು. ಓ, ತಮ್ಮದಿರು ಬರ್ತಾ ಇಲ್ಲ, ತಮ್ಮದಿರಿಗೆ ಓಡಲ್ಲ. ಎಷ್ಟು ಜನ ಮನೇಲಿ? ನಾವು ಗಂಡ ಹೆಂಡತಿ ಇಬ್ಬರು, ಮಗನ ಏನು ಮಾಡ್ತಾರೆ? ಮಗ ಇಲ್ಲಿ ಕೂಲಿ. ಮಗ ಎಲ್ಲಿದ್ದಾನೆ? ಇದನ್ನು ಬಂದ? ಇಲ್ಲಲ್ಲ. ಇಲ್ಲ ಸರ್, ಕೂಲಿ ಹೋಗಿದ್ದಾನೆ ಸರ್. ಹೌದಾ? ಸೊ ಈಗ ಪರಿಹಾರ ಸಲ್ಸಕ್ಕೆ ನಿಮಗೆ ಬರ್ತಾ ಇಲ್ಲ?
ಬರ್ತಾ ಇದೆ. ಈಗ ನಿಮ್ಮ ತಂದೆಯಿಂದ ಆಗಿರುವಂಥದ್ದು ನಿಮ್ಮ ಅಣ್ಣ ತಮ್ಮದಿರು ಹೆಲ್ಪ್ ಮಾಡಬೇಕು. ಇಷ್ಟೇ ನಂಬಿ ಸರ್ ನಾವು ಜೀವನ ಮಾಡೋದು. ಗೊತ್ತಾಯ್ತು. ಎಲ್ಲಿವರೆಗೂ ಬಂತದು ಹಾಳಿ ನಿಮ್ಮದು? ಇಲ್ಲೇ ಹಸಿರು ಇದ್ದಲ್ಲ ಸರ್ ನಮ್ಮ ತಮ್ಮರವರು. ಅದು ಗೊತ್ತಾಯ್ತು. ನಿಮ್ದು ಇದು ಇಷ್ಟೇನಾ? ಇಷ್ಟೇ ಸರ್. ಇಲ್ಲಿಂದ ಇಷ್ಟೇ ನಿಮ್ಮದು? ಇಷ್ಟೇ ಸರ್. ಇದೇ ಜಾಗ. ಈಗ 1 ಎಕರೆ ಬಂದಿದೆ ನಿಮ್ಮದು? 1 ಎಕರೆ ಬಂದಿದೆ. ಈಗ 1 ಎಕರೆನೂ ಹೋಯ್ತು ಅಂತ ಸರ್. ಅತ್ಲಾಗೆ ಹಂದಿ ಗಿಂದೆಲ್ಲ ತುಳು ಸರ್, ಅವು ದಿವಾಳಿ ಇಲ್ಲಿ ಹೊಡ್ತಾ ಆ ಕಡೆ ಕೆಳಗಡೆ ಎಲ್ಲ ಹೋಗ್ಬೇಕು. ಹೌದು. ಕೂಲಿ ಇದನ್ನೇ ನಾವು ಜೀವನ ಮಾಡೋದು. ನೀವು ಅಳಬೇಡಿ, ಅದಕ್ಕೆ ಯಾಕೆ ಹೇಳ್ತೀವಿ. ಭಾಳ ಸಮಸ್ಯೆ ಐತಿ. ಈಗ ನಿಮ್ಗೆ ಯಾರಿಗಾದರೂ ಹೇಳಿದ್ರ? ಈಗ ಯಾರೂ ಬಂದಿಲ್ಲ ಸರ್. ಬಂದಿಲ್ಲ. ರಾಜಕಾರಣಿ ಇವರೊಬ್ಬರು ಒಂಚೂರು ಬೆನ್ಕಟ್ಟು ಬರ್ತಾರೆ, ಮತ್ತೆ ಯಾರೂ ಬರೋದಿಲ್ಲ ಸರ್. ಹೌದಾ? ಇವ್ರದ್ದು ಏನಾಯ್ತು ಅಂದರೆ ಇದು ಪಿತ್ರಾಜಿತ ಸ್ವತ್ತು, ಅವ್ರ ಅಜ್ಜನ ಸ್ವತ್ತು. ಅಂದರೆ ಅವ್ರ ಅಜ್ಜನಿಂದ ಅವ್ರ ಅಪ್ಪಗಾಗಿದೆ. ಅಪ್ಪನೊಂದಿಗೆ ಮಕ್ಕಳಿಗೆ ಬರ್ಬೇಕಂದ್ರೆ ಅವರು ಎಷ್ಟು 5 ಜನ ಮಕ್ಕಳು. ಅದು ಇನ್ನೂ ಡಿವೈಡ್ ಆಗಿಲ್ಲ. ಅದಕ್ಕೆ ಸಮಸ್ಯೆ ಆಗಿರೋದೇನಂದರೆ ಕಾನೂನಿಗೆ ನಾವು ಕರೆಕ್ಟಾಗಿ ದಾಖಲೆ ಕೊಡ್ಬೇಕಂದ್ರೆ ಇದು ಡಿವೈಡ್ ಆಗ್ಬೇಕು, ಡಿವೈಡ್ ಮಾಡ್ಕೋಬೇಕು. ಡಿವೈಡ್ ಮಾಡದೇ ಇದ್ರೆ ಅದು ಕಾನೂನಿಂದ ಏನೂ ಬರೋಲ್ಲ. ಅದಕ್ಕೆ ಅನುಮತಿ ಮೇಲೆ ಏನೋ ಸಿಗೋದಿದ್ರೆ ಮಾಡ್ಬೋದು. ಇಲ್ಲ ವೈಯಕ್ತಿಕ ಯಾರಾದರೂ ನಿಮಗೆ ರಾಜಕಾರಣಿಗಳು ಯಾರಾದರೂ ಕೊಡ್ಬೇಕು. ಈಗ ಕೊಡ್ಬೇಕು. ಬಡವರು ಇದ್ದಾರೆ, ರೈತರು ಇದ್ದಾರೆ, ಅಂಥವ್ರು ಮಾಡ್ಬೋದು. ಅಷ್ಟು ಬಿಟ್ರೆ ಕಾನೂನು ಪ್ರಕಾರ ಅವರು ರೆಕಾರ್ಡ್ ಆಗ್ಬೇಕು. ಅಷ್ಟು ಬಿಟ್ಟರೆ ಮತ್ತೆ ಏನಿಲ್ಲ ಸರ್. ಹೌದು. ಈಗ ವೈಯಕ್ತಿಕ ಪರಿಹಾರನೇ ಕೊಡ್ಬೇಕು. ಈಗ ವೈಯಕ್ತಿಕ ಪರಿಹಾರನೇ ಕೊಡ್ಬೇಕು. ಯಾರು ಈಗ ಸರ್ಕಾರದಿಂದ ಬರ್ಬೇಕಂದ್ರೆ ಇವೆಲ್ಲ ರೆಕಾರ್ಡ್ ಬೇಕು ಸರ್. ಈಗ ಅನಾಹುತ ಆದಾಗ ಬಂದು ಹೋದ್ರೆ ಒಳ್ಳೇದು. ಒಳ್ಳೆ ಸರ್. ಈಗ ನಾವು ಬೂತ್ ಅಧ್ಯಕ್ಷರು, ಉಳಿ ಬೂತ್ ಅಧ್ಯಕ್ಷರು. ಈಗ ನಾವು ಹೇಳಿದ್ರೆ ಒಂದು ಗಮನಕ್ಕೆ ತಗೊಳ್ತಾರ. ಓಕೆ. ಒಂದು ಮಾತು ಹೇಳ್ತೀವಿ ಅವ್ರಿಗೆ, ಅದಕ್ಕೆ ಮತ್ತೆ ಅಲ್ಲಿ ಮೀಟಿಂಗ್ನ ಪಾಸ್ ಆಗ್ಬೇಕು ಸರ್. ಎಲ್ಲರೂ ಗೊಬ್ಬರ ಔಷಧಿ ಗೊಬ್ಬರ ಹಾಕಿ ಏನಿಲ್ಲ ಸರ್. ಮೈ ಮೇಲೆ ಒಂದು 15 ಕ್ವಿಂಟಲ್ ಹಾಕವ್ರಿ. ಅದ್ರಾಗೆ ಲೆಕ್ಕ ಹಾಕಿದ್ರಿ ಎಂಥದ್ದು ಉಳಿಯೋದಿಲ್ರಿ. ಮತ್ತೆ ಕೂಲಿ ಎಲ್ಲಿಂದ ಕೂಲಿ ಮಾಡಿ ಇದಕ್ಕೆ ಹಾಕ್ಬೇಕು. ಮತ್ತು ಇದ್ರಾಗ ಅನಾವಶ್ಯಕ ಹಾಳಾಗ್ಬಿಟ್ರೆ ನಮ್ದು ಏನಿಲ್ಲ. ನಿಮ್ಮಂಥವ್ರ ಮನೆಗೆ ಕೂಲಿ ಮಾಡಿ ಜೀವನ ಮಾಡ್ಬೇಕು. ನಾನು ಹೇಳೋದೇನು ಅಂತಂದರೆ, ಈಗ ನಮ್ಮ ಜನಪ್ರತಿನಿಧಿಗಳೇ ನಮಗೆ ಆಧಾರ ಈಗ ಸದ್ಯಕ್ಕೆ. ಕೆಲವೊಂದು ಸರಿ ಕಾನೂನುಗಳು ತೊಡಕಿದ್ದಾಗಲೂ ಕೂಡ ಜನಪ್ರತಿನಿಧಿಗಳಿಂದನೇ ಕೆಲವು ಕೆಲಸ ಆಗ್ತದೆ. ಏನಾದರೂ ನಮಗೆ ವೈಯಕ್ತಿಕ ಪರಿಹಾರನೇ ಸಿಗಬೇಕು. ಸಾರು ವೈಯಕ್ತಿಕ ಪರಿಹಾರ ಕೊಡ್ತಾರೆ. ಕಾನೂನು ಪ್ರಕಾರ ಸರ್ಕಾರದಿಂದ ಬರಬೇಕು. ಅದನ್ನ ಅವ್ರು ಸಭೆಯಲ್ಲಿ ಮಾಡ್ತಾರೆ, ಮೀಟಿಂಗ್ ಮಾಡಿ ಹೇಳ್ತಾರೆ ಅಂತ ಅನ್ಕೋತೀನಿ. ಯಾಕಂದರೆ ನಿಮ್ದು ಈಗ ಆನೆಗಳು ಬಂದಿರೋದ್ರಿಂದ ಅವ್ರು ಮೀಟಿಂಗ್ ಮಾಡೇ ಮಾಡ್ತಾರೆ. ಆ ಮೀಟಿಂಗಲ್ಲಿ ನಿಮ್ಮದು ಬಂದೇ ಬರುತ್ತೆ. ಅದನ್ನು ಗಮನ ಹರಿಸಿ ನಾವು ಇಂಥದ್ದು ಪುಟ್ಟಪ್ಪಗಂತ ಹಿಂಗೆ ಜಮೀನು ಹಾಳಾಗಿದೆ, ಅವ್ರ ಪರಿಸ್ಥಿತಿ ಹಿಂಗಿದೆ, ಜಂಟಿ ಇದೆ ಜಮೀನು, ಅವ್ರದ್ದು ಸರ್ಕಾರದಿಂದ ಯಾವ ಸೌಲಭ್ಯ ಸಿಗಲ್ಲ. ಆಮೇಲೆ ನಿಮ್ದು ವೈಯಕ್ತಿಕದಿಂದ ಏನು ಮಾಡ್ತೀರ ಅನ್ನೋದು ನಾವು ಕೇಳ್ತೀವಿ ಅಷ್ಟೇ. ಬೆಳಗ್ಗೆ ಬಂದು ಅಲ್ಲಿ ಹುಲ್ಲು ಕೊಯ್ಕೊಂಡು ಇದು ಮಾಡ್ತಿದ್ದೆ. ಹಂದಿ ತುಳ್ದಾವ ಅಂತೇಳಿ ನೋಡಿದೆ. ಹುಡುಗನೆಲ್ಲ ಕರ್ಕೊಬಂದು ತೋರಿಸೊಳಗೆ ಅದು ಆನೆ ಹೆಜ್ಜೆ. ಡಿಪಾರ್ಟ್ಮೆಂಟಿಗೆ ಹೇಳಿ ಫೋನ್ ಮಾಡಿದ್ರೆ ಅವ್ರು ಬಂದು ಪರಿಶೀಲನೆ ಮಾಡ್ಕೊಂಡು ಹೋಗ್ಯಾರ. ಅಷ್ಟ್ರ ಮೇಲೆ ಯಾರೂ ಬಂದಿಲ್ಲ ಸರ್. ನೀವೇ ಬಂದದ್ದು, ಮತ್ತೆ ಯಾರೂ ಬಂದಿಲ್ಲ ಸರ್. ಇವರೊಬ್ಬರು ಬಂದು ನೋಡ್ಕೊಂಡು ಹೋದ್ರು. ಈಗ ನಿಮ್ಮದು ಆಸ್ತಿದು ಏನೋ ತೊಡಕಿದೆ ನಿಮ್ಮದು, ಈಗ ಹೇಳಿದ್ರಿ ಡಾಕ್ಯುಮೆಂಟ್ ಇಲ್ಲ. ಡಾಕ್ಯುಮೆಂಟ್ ಇಲ್ಲ ಸರ್. ನಮ್ಮ ತಂದೆಗೆ ನಾವು ತಾಯಿದಿರು 2 ಜನ, ನಾವು ಹಿರಿಯಂಟಿ ಮಕ್ಕಳು ಸರ್. ನಾವು ಅದರಲ್ಲಿ 5 ವಿಷ ಆಗ್ಬೇಕು. ತಂದೆ ತಾಯಿ ಸತ್ತು ತೀರ್ಮಾನಾಗೆ 10 ವರ್ಷ 15 ವರ್ಷ ಮೇಲೆ ಆತ್ರಿ. 10 ವರ್ಷ ಆತ್ರಿ. ತಮ್ಮದಿರು ಒಬ್ಬರು ಬರೋದಿಲ್ಲ. ಮಾಡೋ ನಂತರ ಒಬ್ಬರು ಬರೋದಿಲ್ಲ ಸರ್. ಇದು ಇಂಥವಲ್ಲ. ಈ ಸರ್ಕಾರದಿಂದ ಸೌಲಭ್ಯಗಳು ಏನೂ ಬರೋದಿಲ್ಲ. ಇಷ್ಟು ಜಮೀನು ನಾವು ಕೂಲಿ ಮಾಡ್ಕೊಂಡು ಮಾಡೋದು ಹೆಂಗೆ ಮಾಡ್ಬೇಕು ಸರ್ ಜೀವನ? ನೀವು ಹೇಳಿ. ಅಗ್ರಿಮೆಂಟ್ ಯಾವುದಿಲ್ಲ ಸರ್. ತಂದೆ ಹೆಸರಿಗೆ ಅದಾವೆ. ತಂದೆ ಹೆಸರಿಗೆ ಅದಾವೆ. ಈಗ ಡಿಪಾರ್ಟ್ಮೆಂಟ್ ಈ ದಾಖಲೆ ಕೇಳ್ತಾರೆ. ಈ ದಾಖಲೆ ಕೇಳಿದ್ರೆ ವಂಶವೃದ್ಧಿ ಯಾವಲ್ಲ ಸರ್. ಇವು ಸರ್ಕಾರದಿಂದ ಬರೋದು ಅವನ್ನೆಲ್ಲ ಖರ್ಚು ಮಾಡಿ ಸುಮಾರು ದುಡ್ಡು ಹೋಗ್ತದೆ. ಅವ್ರು ಕೊಡೋದು 5-10 ಸಾವಿರ ಎಲ್ಲ ಅಲ್ಲಿಗೆ ಆಗ್ತೈತಿ ಸರ್. ನಾವೇನು ಮಾಡ್ಬೇಕು? ಇಲ್ಲಿ ಕೂಲಿ ಬಿಟ್ಟು ಅಲ್ಲಿ ಹೋದ್ವಿ ಅಂದರೆ ನಮ್ಮ ಜೀವನ ನಡೆಯೋದಿಲ್ಲ ಸರ್. ನಮ್ಮ ಜೀವನ ಏನು ಮಾಡ್ಬೇಕು ಸರ್? ನಿಮ್ಮಂಥವ್ರ ಮನೆ ಕೂಲಿ ಹಾಲಿ ಮಾಡಿ ಜೀವನ ಮಾಡೋರು. ಈಗ ನಿಮ್ದು ಈ ಗದ್ದೆ ಇಷ್ಟೇನ ಇರೋದು? ಇಷ್ಟೇ ಸರ್. ಹಿರಿಯ ಮುಂಚೆ ಅಂತೇಳಿ ಅದಿಷ್ಟು ಕೊಟ್ಟಿದ್ದಾರೆ ಸರ್. ಅದ್ರಾಗ ಏನು ಇಲ್ಲ. ಅದ್ರಾಗೇನು 4 ಹಾಳಿ ಇದೆ ನಿಮ್ದು? ಇಷ್ಟು 4 ಹಾಳಿ ಕೊಟ್ಟಿದ್ದಾರೆ ಸರ್. ಊಟಕ್ಕಷ್ಟೇ ಭತ್ತ. ಅದರಲ್ಲಿ 2 ಹಾಳಿ ಹೋದು. ಅದರಲ್ಲಿ ನಾವು ಔಷಧಿ ಗೊಬ್ಬರ ಅವೆಲ್ಲ ಲೆಕ್ಕ ಹಾಕಿದ್ರೆ ಸರ್. ಎಲ್ಲ ಮೈ ಮೇಲೆ ಸರ್. ಟಿಲ್ಲರಿಗೆ ಗಂಟೆ ಎಷ್ಟು ಮಾಡಿದ್ರಿ ಇವ್ರನ್ನೇ ಕೇಳಿ ಸರ್. ಗದ್ದೆ ಬೇಕು ಮಾಡ್ಬೇಕು. ಅದ್ರಲ್ಲಿ ಲೆಕ್ಕ ಹಾಕಿದ್ರೆ ಏನಿಲ್ಲ ಸರ್. ಅದರಲ್ಲಿ ಇವು ಪ್ರಾಣಿಗಳು ಇವ್ನ ತಿಂದು ಹೇಳಿದ್ರೆ ನಮ್ಮನ್ನು ಕೇಳೋ ಕಷ್ಟಕ್ಕೆ, ರೈತರ ಕಷ್ಟಕ್ಕೆ ಕೇಳೋರಿಲ್ಲ ಸರ್. ಏನು ಮಾಡ್ಬೇಕು ಸರ್? ಈಗ ಇಲ್ಲಿ ಬಂದಿದ್ದೀನಿ. ಯಾರಾದ್ರೂ ನಿಮ್ಮಂಥವ್ರ ಮನೆ ಕೆಲಸ ಮಾಡಿದ್ರೆ ಸರ್ ಎಲ್ಲರೂ 100 ರೂಪಾಯಿ ಕೊಡ್ತಾರೆ. ಅದನ್ನೇ ಸಂತೆಪೇಟೆ ಮಡಿಕೆ ಬಂದು ಹಾಕಬೇಕು.
ಇಲ್ಲ ಅಂತಂದ್ರೆ ಅವ್ರು ರಿಕಾರ್ಡ್ನೆಲ್ಲ ಮಾಡ್ಸೋಕೆ ಹೋದ್ರೆ ಅದು ನಮಗೇನು ಗೊತ್ತಾಗಲ್ಲ ಸರ್. ಅದನ್ನೆಲ್ಲ 5-6 ಸಾವಿರ ರೂಪಾಯಿ ಖರ್ಚು ಮಾಡ್ತೇವೆ, ಅಷ್ಟು ರೂಪಾಯಿ ಲಂಚ ಕೇಳ್ತಾರೆ. ಲಂಚ ಕೇಳಿಬಿಟ್ರೆ ಅವೆಲ್ಲ ಮಾಡಿದರೆ ಸರ್ಕಾರದಿಂದ ಒಂದು 5-10 ಕೊಡ್ತಾರೆ. ಆ ದುಡ್ಡು ಅಷ್ಟು ಅದಕ್ಕೆ ಆಗ್ತೈತಿ. ನಾವು ಮಾಡಿ ಏನು ಪ್ರಯೋಜನ ಸರ್? ನೀವೇ ಹೇಳಿ ಸರ್, ನಾವು ಏನು ಮಾಡಿ ಏನು ಪ್ರಯೋಜನ? ಅವರೇ ಒದಿಸ್ಕೊಡ್ಬೇಕು, ಸರ್ಕಾರನೇ ಒದಿಸ್ಕೊಡ್ಬೇಕು. ಏನು ಮಾಡ್ತಾರೆ ನನಗೆ ಒಂದು ತಲೆ ಓಡೋದು ಸರ್. ನಾವು ಹೊರಗಡೆ ಪ್ರಪಂಚನೇ ಗೊತ್ತಿಲ್ಲ ಸರ್ ನಮಗೆ. ನಮಗೆ ರಾಜಕೀಯ ಜನ ಅಂತೂ ಇದಕ್ಕೆ ಏನು ಪರಿಹಾರ ಕೊಡ್ಬೇಕಂತೂ ಬಂದು ಅವ್ರು ಕೇಳಿದ್ರೆ ಡಾಕ್ಯುಮೆಂಟ್ ಬಾ ಅಂತಾರೆ. ನಾವು ಸರ್ ಎಲ್ಲಿಂದ ತಂದ್ಕೊಡೋದು? ತಮ್ಮದೇ ನೋಡಿದ್ರೆ ಹಿಂಗೆ ಜಮೀನು ನಿಮಗೆ ಟ್ರಾನ್ಸ್ಫರ್ ಆಗಿಲ್ಲ ಸರ್. ತಮ್ಮದಿರು ಬರಲ್ಲ ಸರ್. ಎಣ್ಣೆ ಪಾರ್ಟಿ ಒಬ್ಬನು ಬರ್ತವೆ ಅಂತಾರೆ, ಬರೋದಿಲ್ಲ. ನಾನು ಒಬ್ಬನ ಹೋಗಿ ಏನು ಮಾಡೋಕ್ಕೆ ಸರ್? ನೀವು ಹೇಳಿ ಸರ್. ಬೇಜಾರಾಗ್ಬಿಟ್ಟು ಅಧಿಕಾರಿಗಳು ಸರ್ ನಿನ್ನೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಬಂದು ಹೋಗಿದಷ್ಟು ಬಿಟ್ರೆ ಯಾವುದೇ ಅಧಿಕಾರ ಸರ್ ಬಂದಿಲ್ಲ. ನೀವೇ ಬಂದಿದ್ದು ಸರ್. ಬಂದು ನೋಡ್ಕೊ ಹೋದ್ರು ಪರಿಹಾರ ಕೊಡ್ಬೇಕಲ್ಲ. ಪರಿಹಾರ ಕೊಡಬೇಕು, ಅದು ಡಾಕ್ಯುಮೆಂಟ್ ತಗೊಬಂತಾರೆ ಮಾಡ್ಬೇಕು ಸರ್. ಅವರು ನಾವು ಎಲ್ಲಿ ಕಾಣೋಣ ಸರ್? ಇಂಥ ಈಗ ಬರೋದಿಲ್ಲ ಸರ್. ಅವ್ರು ಬಂದಾಗ ಈಗ ನಾವು ಅವ್ರಿಗೆ ಹೇಳಿದ್ರೆ ಬರ್ತಾರೆ. ನಿಮ್ಮ ಏಜ್ ಎಷ್ಟೀಗ? 60 ವರ್ಷ ಸರ್. ಎಷ್ಟು ಜನ ಮಕ್ಕಳು? ಒಂದು ಗಂಡು ಒಂದು ಹೆಣ್ಣು ಸರ್. ಮಗಳು ಮದುವೆ ಮಾಡಿದ್ದೀವಿ, ಮಗನಿಗೆ ಹೆಣ್ಣು ಸಿಗ್ತಾ ಇಲ್ಲ. ಇಂಥವ್ರಿಗೆ ಸರ್ ಹೆಣ್ಣು ನಿಮ್ಮ ಪರಿಸ್ಥಿತಿ ಹೆಂಗೆ ಕೂಡ ನಾನು ಹೆಣ್ಣು ಅಂತ ಇದು ಮಾಡ್ತಾರೆ. ಈಗ ಮಗಳು ಮದುವೆ ಮಾಡಿ ಒಂದು 30-40 ಸಾವಿರ ರೂಪಾಯಿ ಸಾಲ ಐತಿ. ಸಾಲ ಸರ್ ಇದ್ರೆ ಹೆಂಗೆ ತೀರಿಸ್ಬೇಕು? ನಾವು ಹೆಂಗೆ ಕೊಟ್ಟರು ಬಿಡೋದಿಲ್ಲ ಸರ್. ಬಾಯಿ ಬಂದು ಕೆಟ್ಟ ಕೊಳಕ ಬೈತಾರೆ ಸರ್. ಕೊಡ್ಬೇಕಾ? ನಾವು ಇದರಲ್ಲಿ ಜೀವನ ಮಾಡ್ಬೇಕಾ ಸರ್? ಹೇಳಿ, ನೀವೇ ಹೇಳಿ ಸರ್. ನ್ಯಾಯ ಕೊಡೋರು ಯಾರು ನಮಗೆ? ಪುಟ್ಟಪ್ಪ ಅಲ್ಲ ಹೆಸರು? ಹೌದು, ಪುಟ್ಟ. ಊರು ಇದೆ ಊರು ಸರ್. ಉಳಿ ನಿಮ್ಮ ಮನೆ ಎಲ್ಲಿ? ನಮ್ಮನೆ ಅಲ್ಲೇ ಅಲ್ಲೇ ಇದೆಲ್ಲ ಕಾರ್ನಿಸಿಗಲ್ಲ. ಸೊ ಅವರು ಈಗ ಏನು ಭಾಳ ಬೇಜಾರಾಗ್ಯಾರ? ಬೇಜಾರಂದ್ರೆ ಸರ್ ಎಂತ ಮಾಡೋದು ಸರ್? ಇಲ್ಲ ಅಂದ್ರೆ ಇಲ್ಲ. ಅಲ್ಲ, ಈಗ ಆನೆ ಬರ್ತವೆ ಅಂತ ನಿಮಗೆ ಪಾಪ ಏನು ಗೊತ್ತಿರುತ್ತೆ? ಇಲ್ಲ, ಕನ್ಫರ್ಮ್ ಇಲ್ಲ. ಯಾವತ್ತೂ ಆನೆ ಬರಲಿಲ್ಲ ಸರ್. ಇಷ್ಟು ಹಂದಿ ಮಂಗ ಆದ್ರೆ ಸಾರು ಇಲ್ಲಿ ಗುಡ್ ಹಾಕೊಂಡು ಪಟಾಕಿ ಹೊಡಿಬೋದು ಸರ್. ಅಲ್ಲ, ನಾವು ಇಷ್ಟು ಸಣ್ಣ ಹುಡುಗರಾದ್ದರಿಂದ ನಾವು ಇಷ್ಟು ಈಗ 60, ನನಗೂ 60-62 ವರ್ಷ ಆದ್ರೆ ನಾವು ಇಷ್ಟು ವರ್ಷನೂ ಆನೆ ನೋಡಿಲ್ಲ ನಾವು. ಈ ವರ್ಷ ಫಸ್ಟ್ ದಾಖಲೆ ಈ ಕಡೆ ಬಂದಿರೋದು. ಅದು ಎಲ್ಲಿಂದ ಇದು ಮಲ್ಲೇರಿಕಪ್ಪ, ಲವಗೇರಿ, ಆಮೇಲೆ ಇದು ತ್ಯಾಗರ್ತೆ, ಜಂಬಾನಿ, ಆಮೇಲೆ ಇದು ಮುಣಿಕೇರಿ ಮೊಯ್ಸೇಮಿ ದಾಟಿ ಇಲ್ಲಿ ಬಂದ. ಯಾಕಂದ್ರೆ ಪ್ರಾಣಿ ಒಂದು ಹೋತು, ಆನೆ ಒಂದು ಹೋತು ಅಂದ್ರೆ ನಾವು ಏನಾಗ್ಬೇಕಲ್ರಿ? ಅದಕ್ಕೆ ದಂಡ ಕಟ್ಟಕ್ಕಾಗತ್ತಾ? ಅಲ್ಲ, ಅದಕ್ಕೂ ಮತ್ತೆ ಇದಾಗುತ್ತೆ, ನಿಮ್ಗೆ ಸಮಸ್ಯೆ ಕೊಡ್ತಾರೆ. ಸಮಸ್ಯೆ ಆಗುತ್ತೆ. ಹಿಂಗಾಗಿ ಯಾರು ಕರೆಂಟ್ ಬಿಡ್ತಾ ಇಲ್ಲ ಈಗ. ಬೆಳೆ ಕಟಾವು ಮಾಡುವಂಥ ಸೀಸನ್ನು ಈಗ ಬಂದು ಆನೆಗಳ ಕಾಟ. ಆಮೇಲೆ ಅವುಗಳು ಸ್ವಲ್ಪ ತಿಂದು ಹೋಗ್ತಾವ. ಎಲ್ಲ ಬಂದ್ರೆ ನುಗ್ಗಿ ಕಾಲಿಟ್ರೆ ಸಾಕು. ತಿನ್ನೋದು ಬೇಡ, ಕಾಲಿಟ್ರೆ ಸರಿ ಇವತ್ತು ಬರ್ತಾರೆ.